ಬೈದ್ರಲ್ಲ ಸ್ಟಾರ್ಟಿಂಗ್. ಅಮ್ಮ ನಿಮ್ ಚಾನಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ. ರಾವಣಪುರ ಅಂತ ಒಂದ್ ಫಿಲಂ ರಿಲೀಸ್ ಆಗ್ತಾ ಇದೆ. ತುಂಬಾ ಅಲಿತಾ ಇದ್ದಾಗ ನನಗೊಂದು ವ್ಯಕ್ತಿ ಸಿಗ್ತಾರೆ. ಅವ್ರಿಗೆ ನಾನೊಂದು ವಿಚಾರ ಹೇಳ್ತೀನಿ. ಅವ್ರಿಗೆ ಏನೋ ಇಷ್ಟ ಆಗಿ ಬಾರಯ್ಯ ಅದೇನ್ ಮಾಡ್ತೀಯ ಮಾಡ್ಬಿಡಯ ಅನ್ನೋ ತರ ಹೇಳ್ತಾರೆ ವ್ಯಾಂಗ್ಯವಾಗಿ. ಅದೊಂದು ಅದ್ಭುತವಾದ ಒಂದು ಸಂಭಾಷಣೆ. ಆ ವೇದಿಕೆ ಕೊಟ್ರು. ಒಂದು ಚಿತ್ರ ಮಾಡೋದಕ್ಕೆ ನಾನು ಅವಕಾಶ ಕೇಳಿದಾಗ ಹಿಂದೆ ಮುಂದೆ ನೋಡಿದೆ ನನಗೊಂದು ಅವಕಾಶ ಕೊಟ್ಟಂತ ಶ್ರೀಯುತ ಎಲ್ ನಾಗಭೂಷಣ್ ಅವ್ರಿಗೆ ಈ ಒಂದು ಚಾನಲ್ ಮುಖಾಂತರ ಅಭಿನಂದನೆ ತಿಳಿಸ್ತಾ ಇದೀನಿ. ನನ್ನ ಕಲಾವಿದರ ಜೊತೆಲಿ ತುಂಬಾ ಖುಷಿ ಆಯ್ತು ಈ ಒಂದು ಅವಕಾಶ ಕೊಟ್ಟಿದ್ದು. ಸಹ ನಿರ್ಮಾಪಕರು ಹೇಳಿ ಸರ್, ಹಾಗೆ ಕೆಲವು ಸಹ ನಿರ್ಮಾಪಕರು ಜೊತೆ ಆಗ್ತಾ ಬಂದ್ರು, ಈ ಚಿತ್ರನ ಮುಗಿಸ್ಕೊಟ್ರು. ಅವ್ರಿಗೆಲ್ಲರಿಗೂ ಈ ವೇದಿಕೆ ಮುಖಾಂತರ ಒಂದು ದೊಡ್ಡ ನನ್ನ ಕಲಾವಿದರು ಮತ್ತೆ ನಮ್ಮ ನಂದಿನಿ ಮೇಡಮ್ ಅವರೊಂದಿಗೆ ಅಭಿನಂದಿಸಿ ಶಿರಸ ವಂದನೆ ಮಾಡ್ತಾ ಇದ್ವಿ. ನಿರ್ದೇಶಕನಿಗೆ ಏನ್ ಬೇಕೋ ನಾವ್ ಅದ್ ಕೊಡ್ಬೇಕು. ಅದಿಲ್ಲ ಅಂತಂದ್ರೆ ನಾವು ಅಪಾತ್ರರು. ನಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಆ ಪಾತ್ರಕ್ಕೆ ನಾವು ನ್ಯಾಯ ಒದಗಿಸ್ತೀವಿ. ನಾನು ಒದಗಿಸೋದ ತೆಗಿತೀನಿ ಅಂತ ಇವ್ರಿಗೆ ನಂಬಿಕೆ ಇತ್ತು. ಮೊದಲ ದಿವಸ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಅವರೇ ಹೇಳಿದ್ರು. ತದನಂತರ ಹೇಳಿದ್ರಲ್ಲ ಅಸೋಸಿಯೇಟ್, ಅದೇ ಅದ್ರ ಬಗ್ಗೆ ಸೂರ್ಯ ಅವರ ಜೊತೆಯಲ್ಲಿ ಯಾರಿರ್ತಾರೋ ನಿಜವಾಗ್ಲೂ ಇವರೇ ಯಾರೇ ಮಾಡ್ಲಿ, ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ತಂತ್ರಜ್ಞರಾಗಿರ್ಬೋದು, ಯಾರೇ ಹೊಸಬರು ಬಂದಾಗ ನಿಜವಾಗ್ಲೂ ಇವ್ರು ತಗೊಂಡ್ರಲ್ಲ ಆ ರೀತಿ ತಗೊಂಡ್ರೆ ಮಾತ್ರನೇ. ಇಲ್ಲಿ ಹೇಳೋದು ಏನೂ ಇಲ್ಲ. ಇದು ಪ್ರಚಾರಕ್ಕೋಸ್ಕರ ಖಂಡಿತ ಅಲ್ಲ. ರಾವಣಾಪುರ ಅನ್ನೋ ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರಕ್ಕೋಸ್ಕರ. ಇಲ್ಲಿ ವಿಶೇಷತೆ ಏನೂ ಇಲ್ಲ, ವಿಭಿನ್ನತೆ ಇದೆ. ಖಂಡಿತ ನಾವು ಕೆಲಸ ಕಲ್ತಿದೀವಿ. ಇವರಿಬ್ರು ನಮ್ಗೆ ಆ ಕಲಿಕೆಯ ದಾನವನ್ನ ಭಿಕ್ಷೆಯಾಗಿ ಖಂಡಿತ ಆಗಿದ್ದಾರೆ. ಪ್ರತಿಯೊಬ್ರು ನೋಡಿ, ಇವರು ಮಾತಾಡ್ತಾನೆ ಇರ್ಲಿಲ್ಲ, ನಿಜವಾಗ್ಲು ಇವ್ರು ಮಾತಾಡೋ ತರ ಆಯ್ತು. ನಿಜವಾಗ್ಲು ಇವ್ರದೊಂದು ಹಾಸ್ಯ ಸನ್ನಿವೇಶ ಬಂದಾಗಂತೂ ನಾನೇ ವೆರಿ ಇಂಪ್ರೆಸ್. ಯಾರು ಸಂದೇಶ ಕೊಡೋದಿಲ್ಲ ಯಾರನ್ನು. ಒಂದು ಹಾಸ್ಯ ಸನ್ನಿವೇಶ ಅಂತಂದ್ರೆ, ನೀವು ಹಾಸ್ಯ ಸನ್ನಿವೇಶ ಅನ್ನೋದಕ್ಕಿಂತ ಮಂಜುಗೆ ಒಂದು ಪೇಜ್ ಡೈಲಾಗ್ ಬರ್ದಿದ್ದಾರೆ ನಿರ್ದೇಶಕರು. ಎಲ್ಲಾ ಕ್ಯಾರೆಕ್ಟರ್ಗಳನ್ನು ರುಬ್ಬಿದ್ದ ಅದು ಎಲ್ಲರಿಗೂ ಗೊತ್ತು. ಅದು ಪಾತ್ರಗಳು ನೋಡಿದಾಗ ಆಡಿಯನ್ಸ್ ಗೆ ಗೊತ್ತಾಗುತ್ತೆ ನಿರ್ದೇಶಕರು ಚೆನ್ನಾಗಿ ಪ್ರತಿಯೊಬ್ಬ ಕಲಾವಿದನಿಗೂ ಬೇರೆ ತರ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ಆ ವಿಚಾರದಲ್ಲಿ ನಮ್ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದೇ ತರ ಒಂದು ಸನ್ನಿವೇಶ ಅಂತ ಬಂದಾಗ ನಮ್ ಮಂಜುದು ಒಂದು ಪೇಜ್ ಗಟ್ಲೆ ಡೈಲಾಗು. ಎಂಟೈರ್ ಟೆಕ್ನಿಷಿಯನ್ ಟೀಮೇ ನಮ್ ಮಂಜುಗೆ ಆಕ್ಚುಲಿ ಏನಂತ ಅಂತಂದ್ರೆ ಅದ್ಭುತವಾಗಿ ಜ್ಞಾನ ಇದೆ, ಬಟ್ ಓದೋದಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ವಿಶಾಲ್ ಸಪೋರ್ಟ್ ಮಾಡಿ ವಾಯ್ಸ್ ಓವರ್ ಕಳಿಸಿ ಹೇಳ್ಕೊಟ್ಟಿದ್ದಕ್ಕೆ ಬರೋದು ಕಷ್ಟ, ಬಟ್ ಹೇಳ್ಕೊಟ್ಟಿದ್ದ ತಲೆಗೆ ಹಾಕೊಳ್ಳೋ ಶಕ್ತಿ ಇದೆ. ಸೊ ಆ ಒಂದು ವಿಚಾರದಲ್ಲಿ ಪೇಜ್ ಡೈಲಾಗ್ ಇದ್ದಾಗ ಅದು ಸಿನಿಮಾಗೆ ರಿಲೇಟೆಡ್ ಆಗಿರೋ ಸೀನ್ಗಳು ನೀವು ನೋಡಿ. ಅಲ್ಲಿ ಆ ತರ ಒಂದು ಸನ್ನಿವೇಶ ಇದ್ಬೇಕಾದ್ರೆ ಎಲ್ಲಾರು ನಗಾಡ್ತಿದ್ರು. ನಮ್ ಮಂಜು ಎಷ್ಟು ಶ್ರದ್ಧೆ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ, ಹಿಂದೆ ಯಾವಾಗ್ಲೂ ಒಬ್ಬ ಗುರು ಸ್ಟ್ರಾಂಗ್ ಆಗಿದ್ರೆ ಶಿಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದಕ್ಕೆ ಇವ್ರಿಬ್ರದ್ದು ಎಕ್ಸಾಂಪಲ್ ಹೇಳ್ತಾ ಇದೀನಿ. ಏನಂತ ಅಂದ್ರೆ ಅವ್ರು ಯಾವಾಗ್ಲೂ ಹಿಂದೆನೆ ಇರ್ತಾರೆ. ಇದು ಸೊ ಹಂಗಿರ್ಬೇಕಾದ್ರಮ್ಮ ಏನಾಯ್ತು ಗೊತ್ತಾ, ಒಂದ್ ಸೀನ್ ಫುಲ್ ಪೇಜ್ ಗಟ್ಲೆ ಇದೆ. ಒಂದು ವಾಯ್ಸ್ ಓವರ್ ಎತ್ಕೊಂಡು ಹೋಗಿ ಮಧ್ಯರಾತ್ರಿ ಒಂದು 10 ಗಂಟೆ ಮೇಲಾಗಿದೆ, ಫುಲ್ ಬಾಳೆ ತೋಟ 11:30 ಆಗಿದೆ. ನಾನು ಮಂಜುನ ಹುಡುಕ್ತಾ ಇದ್ದೀನಿ. ನಾವು 3 ಜನ ಟೀಮ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್, ಅಲ್ಲಿ ಯಾವಾಗ್ಲೂ ಜೊತೆಲೇ ಇರ್ತಾ ಇದ್ದಿದ್ದು. ಸೊ ಹಂಗಿರ್ಬೇಕಾದ್ರೆ ನಾನು ಮಂಜುನ ಹುಡುಕ್ತಾ ಇದ್ದೀನಿ, ಮಂಜು ಇಲ್ಲ. ಸರಿ ಮಂಜು ಎಲ್ಲಿ ಅಂತ ಫೋನ್ ಮಾಡ್ತಾ ಇದ್ದೀನಿ. ಇದು ಇರು ಗುರು ಬರ್ತೀನಿ, ಇರು ಸೂರಿ ಬರ್ತೀನಿ ಅನ್ಕೊಂಡು ಇಲ್ಲ. ಆಮೇಲೆ ನೋಡಿದ್ರೆ ಒಂದಷ್ಟೊತ್ತು 1 hour ಕಂಪ್ಲೀಟ್ ಆಗಿ ಮನುಷ್ಯ ಹೋಗಿ ವಿಶಾಲ್ ಏನ್ ಕಳ್ಸಿದ್ ವಾಯ್ಸ್ ಓವರ್ ಇತ್ತು ತಲೆಗೆ ಹಾಕೊಂಡ್ ಬಂದು ಸಿಂಗಲ್ ಟೇಕ್ ಅಲ್ಲಿ ಡೈಲಾಗ್ ಹೇಳಿದ ಇದಕ್ಕೆ ಎಂಟೈರ್ ಟೀಮ್ ಕ್ಲಾಸ್ ಆಗ್ತಮ್ಮ. ಆಮೇಲೆ ಹಂಗೇನೆ ಫೈಟ್ ಮಾಸ್ಟರ್ ನನ್ನ ಸ್ಟಾರ್ಟಿಂಗ್ ಇದ್ ಮಾಡಿದಾಗ ನನ್ನ ಪಾತ್ರ ಸೆಲೆಕ್ಷನ್ ಟೈಮ್ ಅಲ್ಲೂ ನಿರ್ದೇಶಕರು ಒಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಭರವಸೆ ಇಲ್ಲ ನಾನ್ ಮಾಡ್ಬೋದು ಅಂತ. ಬಟ್ ಯಾವಾಗ್ಲೂ ಹೇಳ್ತೀವಲ್ಲ, ಆನೆಸ್ಟ್ ನಿರ್ದೇಶಕರಿಗೆ ಒಬ್ಬ ಕಲಾವಿದನ್ನ ನಾನು ಯಾವ ಪಾತ್ರಕ್ಕೆ ಬೇಕಾದ್ರೂ ಒಗ್ಗಿಸ್ತೀನಿ, ಯಾವ ಪಾತ್ರ ಬೇಕಾದ್ರೂ ನಾನು ಮಾಡ್ತೀನಿ ಅಂತ ಡೈರೆಕ್ಟರ್ಗೆ ಅದು ಒಂದು ಛಲ ಇತ್ತು ಅಂತಂದ್ರೆ ಯಾವ ಕಲಾವಿದನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಎಷ್ಟೋ ಜನ ಹೇಳ್ತಾರೆ ಸ್ಕ್ರೀನ್ ಟೆಸ್ಟ್ ಮಾಡ್ಬೇಕು, ಆಮೇಲೆ ಲುಕ್ ಟೆಸ್ಟ್ ಮಾಡ್ಬೇಕು. ನಮ್ಗಮ್ಮ ಯಾವ ಲುಕ್ ಟೆಸ್ಟ್ ಇರ್ಲಿ, ಸ್ಕ್ರೀನ್ ಟೆಸ್ಟ್ ಇರ್ಲಿ, ಫಸ್ಟ್ ನೋಡಿ ಎಲ್ಲಾರ್ನು ಸುಮ್ನೆ ಏನ್ ಕರ್ಕೊಂಡಿಲ್ಲ, ಒಂದು ಅಬ್ಸರ್ವ್ ಮಾಡೋರು. ಇವನ್ ಕೈಲಿ ನಾನು ಅವ್ರಿಗೆ ಒಂದು ಕಲಾವಿದನ್ನ ಹೆಂಗೆ ಪಳಗಿಸ್ಕೋಬೇಕು ಅನ್ನೋ ವಿಷನ್ ಅವ್ರಿಗೆ ಸಖತ್ ಕ್ಲಾರಿಟಿ ಆಗಿದೆ. ಒಂದ್ 5 ನಿಮಿಷ ಮಾತಾಡ್ತಾ ಇದ್ದಂಗೆ ಓಕೆ ಇವನ್ನ ನಾನು ಎಲ್ಲಾರು ಏನ್ ಆಗಲ್ಲ ಅಂತಾರೋ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರ ಅವ್ರು. ವಿಶೇಷತೆ ಅದು ಏನಂದ್ರೆ ಆನ್ ಸ್ಕ್ರೀನ್ ಅವ್ರನ್ನ ಹೆಂಗ್ ನೋಡ್ಬೇಕು ಅನ್ಕೊಂತಾರೋ ಅವ್ರ ಆಫ್ ಸ್ಕ್ರೀನ್ ಅಲ್ಲಿ ಹಂಗಿರಲ್ಲ. ಅವ್ರನ್ನ ತಗೊಂಡೋಗಿ ಆನ್ ಸ್ಕ್ರೀನ್ ಉಲ್ಟಾ ಇವ್ರು ತುಂಬಾ ಶಿಸ್ತಿನ ಸಿಪಾಯಿ ತರ ಇಟ್ಕೊಂಡು ಹಿಂಗ್ ಇದ್ದವ್ರನ್ನ ಹಿಂಗ್ ಮಾಡು ಹಿಂಗ್ ಬೆಂಡ್ ಮಾಡು ಅಂದ್ರೆ ಎಲ್ ಮಾಡ್ತಾರೆ? ಅವ್ರಿಗಾಗಲ್ಲ. ಅದನ್ನ ತಿರುಗಿಸೋದಿದೆಯಲ್ಲ ಅದು ಬೇಕು. ಟ್ರೈಲರ್ ಕಳಿಸ್ಬಿಟ್ಟು ಅಮ್ಮ
ನಾನ್ ಇದ್ರಲ್ಲಿ ಯಾವ್ದು ನೋಡ್ಬಿಟ್ಟು ಹೇಳ್ರಿ ಅಂತ ಕಂಡಿಡಿಯಕ್ ಆಗಿರಲ್ಲ. 10 ಸರಿ ನೋಡಿದೀನೋ ಏನೋ ನಾನು. ಇವ್ನು ಹಿಂಗಿರೋದಕ್ಕೂನು ಅದ್ರಲ್ಲಿ ನನಗೆ ಒಬ್ರೊಬ್ರು ಹಿಂಗ್ ಝೂಮ್ ಮಾಡಿ ನೋಡ್ದೆ. ಆಮೇಲೆ ಫೋನ್ ಮಾಡ್ದೆ ನಾನು ಡೈರೆಕ್ಟ್ ಅಲ್ಲ ನೀನಲ್ಲ ಅದು ಅಂತ. ಅಲ್ಲಲ್ಲ ಸೂರ್ಯ ನೀನ್ ಯಾವ್ದಂತ ನನಗೆ ಗೊತ್ತಿಲ್ಲಪ್ಪ, ನೀನ್ ಇಂಥದ್ದು ಅಂತ ಹೇಳು ನಾನ್ ನೋಡ್ತೀನಿ ಅಂದೆ. ಇವ್ನ್ ಹಿಂಗಿರೋದಕ್ಕೂ ಅಲ್ಲಿ ಏನೋ ಇಷ್ಟು ಸಾಧು ಮನುಷ್ಯ ಅಲ್ವೇ ಅಲ್ಲ ಆ ಫಿಲಮ್ ಅಲ್ಲಿ. ಅನ್ಕೊಂಡಿದೀವಿ ಅಷ್ಟೇ. ಹೇಳಿದ್ವು ಅಮ್ಮ, ಅದಕ್ಕೊಂದ್ ಫೈರ್ ಹಾಕಿ ಸರಿ ಇವ್ನ್ ಕಳಿಸ್ದಾಗ ಅಮ್ಮ ನನ್ ಪಾತ್ರ ನೋಡ್ಬಿಟ್ಟು ಹೇಳ್ರಮ್ಮ ಅಂದ. ನಾನ್ ನೋಡ್ದೆ ಸರ್, ನನ್ ಕೆಲ್ಸ ಕರಿಯೆಲ್ಲ ಬಿಟ್ಬಿಟ್ಟು ನೋಡ್ದೆ. ಹಿಂಗ್ ಝೂಮ್ ಎಲ್ಲ ಒಬ್ರೊಬ್ರದ್ದು ಮುಖ ನೋಡ್ದೆ. ನಿಜವಾಗ್ಲೂ ನನಗ್ ಗೊತ್ತಾಗ್ಲಿಲ್ಲ ಯಾರು ಅಂತ. ಆಮೇಲೆ ಗಡ್ಡ ಬಿಟ್ಟು ಗಡ್ಡಕ್ಕೆ ಮುಟ್ಟಕ್ ಹಿಂಗ್ ಕೆರ್ಕೋಬೇಕಂದ್ರು ನನ್ ಮುಂದೆ ಪಾಪ ಯೋಚನೆ ಮಾಡೋರು. ಏನಪ್ಪಾ ಗಡ್ಡ ಕಚ್ಚಿದೆ ಅಂತ ತೆಗಿಯೋ ಪ್ಲಾನ್ ಏನಾದ್ರು ಇದೆಯೇನಪ್ಪ? ಇಲ್ಲ. ಇದಿರ್ಲಿ. ಇನ್ನೊಂದು ದೊಡ್ಡದು ಇದು ಏನಂತ ಹೇಳ್ಬೇಕಂದ್ರೆ ನನಗೆ ಆಕ್ಚುಲಿ ಪರಿಚಯ ಅಂದ್ರೆ ಆಗಲ್ಲ. ನಮ್ ವಿಶಾಲ್ ನಾನು ಎಲ್ಲ ಹೇಳ್ಕೊತೀನಿ, ನನ್ ಫ್ರೆಂಡ್ ಹತ್ರ ಎಲ್ಲ ಹೇಳ್ಕೊತಾ ಇದ್ದೆ. ಇವ್ರ ಪಾತ್ರದ ಬಗ್ಗೆ ಹೇಳಿದಾಗ ಏನಪ್ಪಿ ಡೈರೆಕ್ಟ್ರು ನಮ್ಗೆ ಬಂದ್ಬಿಟ್ಟು ಲುಂಗಿ ಪಂಚೆ ಅಂತಾರೆ, ನಾವ್ ಏನ್ ಮಾಡ್ತೀವಿ, ನಮ್ ಕೈಲಿ ಆಗುತ್ತಾ ಅಂತ. ನನ್ ಫ್ರೆಂಡ್ ಕ್ಲಾರಿಟಿ ಇರುತ್ತೆ. ಅವರು ನನ್ಗಿಂತ ಇವಾಗ ಹಲವಾರು ಸಿನಿಮಾಗಳಲ್ಲಿ ತೆರೆ ಹಿಂದೆ ಕೆಲಸ ಮಾಡಿದ್ರೆ ಕ್ಲಾರಿಟಿ ಇಲ್ಲ. ಸೂರ್ಯ ಒಳ್ಳೇದಾಗುತ್ತೆ, ನೀನ್ ಕ್ಯಾರೆಕ್ಟರ್ ಮಾಡೋ ಅಂದ್ರೆ ನನಗೆ ಇವ್ರು ಲುಂಗಿ ಪಂಚೆ ಅಂತವ್ರೆ, ನಾವ್ ಎಲ್ಲೋದ್ಕೊಂಡು ಏನ್ ಮಾಡ್ಕೊಬಿಡ್ತೀವಿ ಅಂತ. ನಿಜವಾಗ್ಲೂ ಅಮ್ಮ ನಮ್ಗೆ ಪಂಚೆ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದೂ ಕ್ಲಾರಿಟಿ ಕೊಟ್ಟು ಅವ್ರು ಬಂದ್ ಪಂಚೆ ಕಟ್ಟಿ ಕ್ಯಾರೆಕ್ಟರ್ ಹಿಂಗೇ ಬರ್ಬೇಕು ಅಂತ ಎಂಟೈರ್ ಟೀಮ್ ಅಲ್ಲಿ ಕ್ಲಾಪ್ ಸಿಗೋದಮ್ಮ. ಎಲ್ಲರೂ ನಾವು ಮೈನಸ್ ಮಾಡಿದ್ರು, ಫೈಟ್ ಮಾಡಿಸಿದ ಹಿಡಿದು ಎಲ್ಲರೂ ಪ್ರತಿಯೊಬ್ರು ಮೈನಸ್ ನೋಡೋರು ಸೂರ್ಯನ. ಬಟ್ ಎಲ್ಲಾರ ಕೈಲೂ ಚಪ್ಪಾಳೆ ಗಿಟ್ಟಿಸೋ ತರ ಮಾಡಿದ್ದೆ ಅವರು. ಥ್ಯಾಂಕ್ ಯು ಸರ್. ಸೊ ಕೇಳಿಸ್ಕೊಂಡ್ರೆ ಅದರಿಂದಾಗಿ ಆತನ್ಗೆ ಒಳ್ಳೆ ಫೈರ್ನೆಸ್ ಇದೆ. ಬಟ್ ಸ್ವಲ್ಪ ಮುಂಗೋಪಿ. ಅದನ್ನ ಬಿಟ್ಟುಬಿಟ್ರೆ ನಿಮ್ಮ ಮುಖಾಂತರ ಅದನ್ನ ಬಿಟ್ಟುಬಿಟ್ರೆ ಮಾತ್ರ ಬೇರೆ ಲೆವೆಲ್ ಅಲ್ಲಿ ಇವತ್ತು ಯಾಕೆ ಹೇಳ್ತಿದೀನಿ ಅಂದ್ರೆ, ಇಲ್ಲ ಅವನಲ್ಲಿ ಬೇರೆ ಲೆವೆಲ್ ಫೈರ್ನೆಸ್ ಇದೆ. ನನ್ನ ಹಾರ್ಟ್ಫುಲ್ಲಿ ಹೇಳ್ತೀನಿ, ಆತ ಒಳ್ಳೆ ಕಲಾವಿದ. ಆಮೇಲೆ ನಾನು ಏನಕ್ಕೆ ಈ ವಿಚಾರ ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ, ಅವನಿಗೆ ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ಈ ವೇದಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಆಸಕ್ತಿ ಇದೆ. ಆ ಪಾತ್ರಗಳು ಸಿಗ್ಲಿ, ಆ ವೇದಿಕೆ ನನಗೆ ಸಿಗ್ಲಿ ಅನ್ನೋ ಒಂದು ಹಂಬಲ್ ಇದೆಯಲ್ಲ, ಈ ತರದವ್ರಿಗೆ ಸಿಗ್ಬೇಕು ಅನ್ನೋದು ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸರ್, ನಾನು ಅಮ್ಮನ್ ಚಾನಲ್ ಮುಖಾಂತರ ಕೇಳ್ಕೊಳ್ಳೋದು ನಿಮ್ಮ ಹತ್ರ ಒಂದು ಆನೆಸ್ಟ್ ರಿಕ್ವೆಸ್ಟ್ ಏನಂದ್ರೆ, ನನಗೆ ನೀವು ಪಾತ್ರ ವಿವರಣೆ ಮಾಡೋ ರೀತಿ ಆಗಿರ್ಲಿ, ಸ್ಕ್ರಿಪ್ಟ್ ವರ್ಕ್ ಮಾಡೋ ರೀತಿ ಆಗಿರ್ಲಿ, ಒಂದ್ ನೆಕ್ಸ್ಟ್ ಲೆವೆಲ್ಗೆ ಸ್ಟೇಜ್ ಆರ್ಟಿಸ್ಟ್ ಆಗ್ಬೇಕು ಅನ್ನೋ ತರ ಅನ್ಸಿದ್ದು ನಿಮ್ಮ ಬರವಣಿಗೆ ನೋಡಿನೇ. ಸೊ ನಾವು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಸಿನಿಮಾದ ಯಾವ್ದೇ ಇರ್ಲಿ, ಅದು ಒಂದಿನ ಕ್ಯಾರೆಕ್ಟರ್ ಇರ್ಲಿ, ಇಲ್ಲ ಒಂದು ಟೀ ಲೋಟ ಹಿಡ್ಕೊಂಡು ಹಿಂಗ್ ಪಾಸ್ ಆಗೋದಿರ್ಲಿ, ಯಾರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಸೂರ್ಯನ್ಗೆ ಒಂದ್ ಕಾಯಮ್ಮು ಒಂದೇ ಸೀನ್ ಅಲ್ಲಿ ಆದ್ರೂ ನಿಮ್ ಸಿನಿಮಾದಲ್ಲಿ ಮಾಡಕ್ ನಾನು ಯಾವಾಗ್ಲೂ ಕಾಯ್ತಾ ಇರ್ತೀನಿ. ಆ ತಾಯಿ ಆಶೀರ್ವಾದ ಮಾಡಿದ್ರೆ ಮತ್ತೆ ಈ ತಂಡ ಒಂದು ಸಿನಿಮಾ ಮಾಡ್ಲಿ ಅಂತ ಆ ತಾಯಿ, ಈ ಜನ, ಈ ಕಲಾವಿದರು ಮನಸ್ಸು ಒಂದಾಗಿ ಬಂದಾಗ ಆ ಅವಕಾಶ ನಾನು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಆ ಒಂದು ಯೋಗ ಕರುಣಿಸ್ಲಿ ಅಂತ ನಾನು ದಿನನಿತ್ಯ ಪ್ರೇಯರ್ ಮಾಡ್ತೀನಿ ಭಗವಂತನಲ್ಲಿ. ಮತ್ತೆ ನಮ್ಮ ಶ್ರೀನಾಥ್ ಅವರು, ನಮ್ಮ ಮೇಡಮ್ ಅವ್ರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಜನಗಳು ಕುರಿತು. ನನ್ ಬಗ್ಗೆ ಏನು ನಿಜವಾಗ್ಲೂ ಹೇಳಿದೆ, ನಾನು ಪದೇ ಹೇಳ್ತಾ ಇರ್ತೀನಿ, ಪ್ರೇಕ್ಷಕರು ಯಾವಾಗ್ಲೂ ನಮ್ಗೆ ದೇವ್ರು ಅಂತ, ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇದ್ದ ಅಣ್ಣವರು. ನಮ್ಮ ಟೀಮಲ್ಲೆಲ್ಲ ಹೊಸದು ಹೇಳಿದ್ರೆ ಪ್ರೇಕ್ಷಕ ಮಹಾಪ್ರಭುಗಳು ಅನ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಮಹಾರಾಜನ್ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಯುವರಾಜನ್ ಮಾಡ್ಬೋದು. ನಿಜವಾಗ್ಲೂ ಅವ್ರೊಂದ್ ಮಾತು ಹೇಳಿದ್ರು, ಅವ್ರಿಗೆಲ್ಲಾ ಗೊತ್ತಿದ್ರು. ಅದೇ ಸೂರ್ಯ ಏನು ಅಂತಂದ್ರೆ, ಸೂರ್ಯನ ಬಗ್ಗೆನೇ ಮಾತಾಡ್ತಾ ಇದೀನಿ ತಿಳ್ಕೊಬೇಡಿ. ಪ್ರತಿಯೊಬ್ಬ ಕಲಾವಿದ್ರ ಕೆಳಗಡೆನು ಬೆಂಕಿ ಅಂತ ಹೇಳಿದ್ರಲ್ವಾ, ನಾವು ಕ್ಲೀನ್ ಆಗಿ ನಿಜವಾಗ್ಲಿ ದೀಪವನ್ನ ಬೆಳಗೋ ತರ ಇದೆ, ಅದು ಬೆಂಕಿ ಆಗತ್ತೆ. ಅವ್ರ ಕೆಳಗಡೆ ನಾವು ಉರಿಸಿದಾಗ ಏನಾಗತ್ತೆ, ಆಟೋಮೆಟಿಕ್ಲಿ ಆ ಫೈರ್ ಹೊರಗಡೆ ಬರುತ್ತೆ. ನಿಜವಾಗ್ಲು ಇದು ಯಾವ್ದು ಪ್ರಚಾರಕ್ಕಲ್ಲ ವೀಕ್ಷಕರೇ, ನಿಜವಾಗ್ಲು ವಿಚಾರ ತಿಳ್ಕೊಬೇಕು. ಒಬ್ಬೊಬ್ರು ಮಹಾನ್ ಕಲಾವಿದ್ರು, ಮಹಾನ್ ತಂತ್ರಜ್ಞರು ಕೂಡ ಇವರು ಕೇರ್ ಆಫ್ ಫುಟ್ಪಾತ್ ಅಲ್ಲಿ ಕಿಶನ್ ಅವ್ರ ಜೊತೆಲೆಲ್ಲ ಕೆಲಸ ಮಾಡಿದ್ದಾರೆ ಅಂತ ನಂಗೆ ಮೊನ್ನೆನೆ ಗೊತ್ತಾಯ್ತು. ನಿಜವಾಗ್ಲು ಎಷ್ಟು ಸಾಧು ಅಂತಂದ್ರೆ ಇವರು. ನಿಜವಾಗ್ಲು ಸ್ನೇಹಕ್ಕೋಸ್ಕರ ಅವ್ರ ಸಿನಿಮಾ ನೆಕ್ಸ್ಟ್ JC ರೋಡ್ ಅಂತ ಬರ್ತಾ ಇದೆ. ನಿಜವಾಗ್ಲು ಆ ಸಿನಿಮಾಗೆ ಒಳ್ಳೇದಾಗ್ಬೇಕು. ಇಂಥ ಕಲಾವಿದ್ರು, ಈ ರೀತಿ ಕಲಾವಿದ್ರು, ಆತರ ತಂತ್ರಜ್ಞರು ವಿತ್ ಹೀರೋ, ಅವರು ಕೂಡ ಹೀರೋ ಆಗಿ ಬರ್ತಾ ಇದ್ದಾರೆ. ಮುಂದೆ ಯಾವುದು ಅಂತ ಬೇರೆ ವಿಚಾರನೇ ಇರುತ್ತೆ, ಈ ವಿಚಾರ ಹೇಳ್ಬಾರ್ದು. ಅವರು ಒಬ್ರು ನಾಯಕನಾಗಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಹಾಗೆ ನಂದಿನಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು. ತುಂಬಾ ಹೆಮ್ಮೆ ಆಗತ್ತಮ್ಮ. ನಿಮ್ದು ಬೆಣ್ಣೆ ಕೃಷ್ಣ ಹೋಗ್ಸ್ ನೋಡಿದಾಗ ನಿಜವಾಗ್ಲೂ ಒಂದು ಹೆಣ್ಣು ಮಹಿಳೆ, ನಂದೇ ಯೂಟ್ಯೂಬ್ ಚಾನಲ್ ಇದೆ. ನಾನೇ ಯೂಟ್ಯೂಬ್ ಚಾನಲ್ ಅಲ್ಲಿ 1000 ಜನಕ್ಕೆ ಪ್ರಚಾರ ಮಾಡೋದಕ್ಕೆ ತುಂಬಾ ಒದ್ದಾಟ ಮಾಡ್ತಾ ಇದ್ದೀನಿ. ಅದ್ರಲ್ಲಿ 90,000 ದಿವಸ ಇವರ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ತಾನೆ ಇದಾರೆ. ಯಾಕೆ ಅಂತಂದ್ರೆ ಯದ್ಭಾವೋ ತದ್ಭವತಿ ಅಂತ ಹೇಳ್ತೀವಿ. ಅವರ ಮನಸ್ಸು ಆಗಿದೆಯೋ ಅವ್ರ ಕೆಲಸಗಳು ಅದೇ ತರ ಆಗತ್ತೆ. ವೀಕ್ಷಕರೇ, ನೀವು ಮಾಡ್ಬೇಕಾದ ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರವನ್ನ ನೋಡಿ ಪ್ರತಿಯೊಬ್ಬ ಸಹ ಕಲಾವಿದರಿಗೆ ನಿಜವಾಗ್ಲೂ ಸಹಕಾರ ಮಾಡ್ಬೇಕು. ಇವರಲ್ಲಿ 10 ಚಿತ್ರದ ನಿರ್ದೇಶನ ಮಾಡೋ ತಾಕತ್ತಿರತ್ತೆ, ಆದ್ರೆ ಒಬ್ಬ ನಿರ್ಮಾಪಕ ಬರ್ಬೇಕು. ನಿರ್ಮಾಪಕರು ಯಾವಾಗ ಬರ್ಬೇಕು, ಎಲ್ಲ ಕೋಟಿ ರೂಪಾಯಿ ಹಾಕಿ ಸಿನಿಮಾ ಮಾಡೋದಲ್ಲ ರೀ. ಈ ರೀತಿ ಅವ್ರನ್ನ ಬೆಳೆಸ್ರಿ. ಇವ್ರು ಇರ್ತಾರೆ, ಇವ್ರು ತೆಗಿತಾರೆ. ಅವ್ರು ಏನ್ ಹೇಳಿದ್ರು, ನನಗೆ ಪಳಗಿರೋ ಕಲಾವಿದ್ರು ಬೇಡ ಹಾಗಂತಂದ್ಬಿಟ್ಟು ಅವ್ರನ್ನ ಅವಮಾನ ಮಾಡ್ತಾ ಇಲ್ಲ ಅವರು.
ಒಳಗಿರೋ ಅನನುಭವಿಗಳನ್ನ ಅನುಭವಿ ಮಾಡ್ಬೇಕು. ವಿಷ್ಣುವರ್ಧನ್ ಸರ್ ಸ್ಟಾರ್ಟಿಂಗ್ ಬಂದಾಗ ಅವ್ರ ಅನುಭವಸ್ತರ, ರಾಜಣ್ಣ ಬಂದಾಗ, ಸುದೀಪ್ ಅವ್ರು ಬಂದಾಗ, ಅಂಬರೀಷ್ ಅಣ್ಣ ಬಂದಾಗ ಎಲ್ಲಾ ಹೊಸಬ್ರೆ ಅಲ್ವಾ. ಅದಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳು ಅನ್ಕೊಂಡ್ರೆ ಈ ರೀತಿ ನಂದಿನಿ ಮೇಡಮ್ ಅವ್ರು ಅನ್ಕೊಂಡ್ರೆ, ಆತರ ಅವ್ರು ಅನ್ಕೊಂಡ್ರೆ ಎಲ್ಲಾ ಚಾನಲ್ ಅವರು ಮುಂದೆ ಬನ್ನಿ. ಎಲ್ಲಾ ಪ್ರಚಾರಕ್ಕೋಸ್ಕರನೇ ಮಾಡಬೇಡಿ, ವಿಚಾರಗಳನ್ನ ತಿಳಿಸಿ. ಶ್ರೀ ಕುಮಾರ್ ಬಗವಲಿ ಅವರಿಗೆ, ಅವರ ಸಂಸಾರಕ್ಕೆ, ಅವರ ಕುಟುಂಬದವರಿಗೆ, ಅವರ ತಂತ್ರಜ್ಞರದವರಿಗೆ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅಂತ ಹರಿಸೋದಂತದ್ದು ನೀವೇ ಪ್ರೇಕ್ಷಕ ಮಹಾಪ್ರಭುಗಳು. ಧನ್ಯವಾದ ಸರ್. ನಮ್ಗಂತೂ ಬಹಳ ಹೆಮ್ಮೆ ಇದೆ, ಎಲ್ಲಾರ್ಗು ಖುಷಿ ಇರುತ್ತೆ, ನಮ್ಗೆ ಹೆಮ್ಮೆ ಇದೆ. ನಮ್ಮ ಫೈರ್ ಅನ್ನ ನೀವು ದೀಪವಾಗಿ ಹಂಚಿದೀರಾ. ಒಳ್ಳೇದಾಗ್ಲಿ ಸರ್. ಇನ್ನೊಂದು ವಿಚಾರ ಸರ್ ಏನಂತ ಅಂದ್ರೆ, ನೋಡಿ ಇವಾಗ ನಿರ್ಮಾಪಕರ ಕಡೆಯಿಂದ, ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ನಿರ್ದೇಶಕರಿಗೆ ಒಬ್ಬ ರೆಕಗ್ನೈಸ್ ಕಲಾವಿದರನ್ನ ಹಾಕೊಂಡು ಮಾಡೋ ಅಂತ ಎಲ್ಲಾ ಫೆಸಿಲಿಟೀಸ್ ಇತ್ತು ಅವ್ರಿಗೆ. ಬಟ್ ಅದು ರಾವಣಪುರಕ್ಕೆ ಅವ್ರ ವಿಷನ್ ನೋಡಿ ಎಷ್ಟು ಕ್ಲಾರಿಟಿ ಆಗಿತ್ತು ಅಂತ ಅಂದ್ರೆ, ಇಲ್ಲ ನಾನು ಹೊಸಬರ್ನೇ ಇಟ್ಕೊಂಡು ಬೇರೆ ತರ ಮಾಡಿಸ್ತೀನಿ, ನನ್ ಕೆಲಸ ಮಾಡಿಸ್ತೀನಿ ಅನ್ನೋ ತರ ನಮ್ಮೆಲ್ರಿಗೂ ಒಂದು ಅವಕಾಶ ಕೊಟ್ರಲ್ಲ. ಅದಕ್ಕೆ ಅಮ್ಮ ನನ್ನ ಕಡೆಯಿಂದ, ನಿಮ್ ಕಡೆಯಿಂದ, ಇಬ್ಬರ ಕಡೆಯಿಂದನೂ ಅವ್ರಿಗೆ ಥ್ಯಾಂಕ್ಸ್. ನಿಮ್ಗೆ ಅಮ್ಮ ಟೋಟಲ್ ನಮ್ ಟೀಮ್ ಇಷ್ಟೊತ್ತು ನೀವು ಮಾತಾಡ್ಸಿದ್ರಲ್ಲ, ಒಂದು ಅವಕಾಶ ಕೊಟ್ಟು, ನಿಮ್ಗೆ ಏನ್ ಅನಿಸ್ತಮ್ಮ? ನಮ್ಮ ಟೀಮ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ನನಗೆ ಟೀಮ್, ನನಗೆ ಸೂರ್ಯ ಇಷ್ಟು ದಿನ ಸೂರ್ಯ ಒಬ್ನೇ ನನ್ ದತ್ತು ಪುತ್ರ ಅನ್ಕೊಂಡೆ. ನಿಜವಾಗ್ಲೂ ಇವರೆಲ್ಲ ನನ್ಗೆ ಇವಾಗ ಮಕ್ಳ ತರಾನೇ. ನನ್ಗೆ ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ನನ್ ಚಾನಲ್, ನಾನಂದ್ರೆ ನಾನು, ಚಾನಲ್ ಅಂದ್ರೆ ನಾನು ಮುಳುಗೋಗ್ಬಿಟ್ಟಿದೀನಿ. ಆ ಚಾನಲ್ ಬಗ್ಗೆ ಅಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರಲ್ಲ. ನಾನು ಯಾವ್ದೇ ಇದಾಗ್ಲಿ ₹1 ಇದು ಪ್ರಮೋಷನ್ ವಿಡಿಯೋನು ಅಲ್ಲ, ನಂದೇ ಫಿಲಮು, ನನ್ ಮಗನ್ ಫಿಲಮ್ ಅನ್ನೋದಕ್ಕೋಸ್ಕರ ನಾನು ಅದು ನೋಡಿ ಹಬ್ಬದ ದಿನನೇ ಸಿಕ್ಕಿದಾನೆ. ಅದು ನನಗ್ ಗೊತ್ತಿಲ್ಲ, ಕಳ್ಸಿದ್ದ ನನ್ಗ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತು. ಆದ್ರೆ ಏನೇ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನಮ್ಗೆ ಶುಭ ದಿನದಿಂದನೇ ಶುರು ಆಗ್ತಾ ಇದೆ. ಆಮೇಲೆ ಕೈ ಮುಗಿದ್ ಕೇಳ್ಕೊಳ್ತೀನಿ, ರಾವಣಪುರನ ಥಿಯೇಟರ್ ಅಲ್ಲೇ ನೋಡಿ, ನೀವು ಬೇರೆ ಎಲ್ಲೂ ನೋಡ್ಬೇಡಿ ಆ ಫಿಲಮ್ನ. ನಾವು ಒಂದು ₹100, ₹100, ₹150 ನಾವೇನು ಕಳ್ಕೊಳ್ಳೋ ಅಂತದಿಲ್ಲ. ಅವಾಗ ಅದು ನೀವು ₹150 ಕೊಟ್ಟಿ ನೋಡೋದ್ರಲ್ಲಿ ಇವ್ರಿಗೆಲ್ರಿಗೂ ನೀವು ಬೆಳೆಸ್ದಂಗ ಆಗತ್ತೆ. ಇವ್ರು ಮಾಡಿರೋ ಕೆಲ್ಸಕ್ಕೆ ಇವ್ರನ್ನೆಲ್ಲರನ್ನು ಬೆಳೆಸ್ದಂಗ ಆಗತ್ತೆ. ಬರೇ ನಾವು ಎಷ್ಟೋ ಒಂದು ₹100, ₹150 ಅಲ್ವಾ, ಜಾಸ್ತಿ ಇಲ್ಲ. ನಾವೇನು ಸಾವಿರಾರು ರೂಪಾಯಿ ಕೊಟ್ಟು ನೋಡಿ ಅಂತ ಹೇಳ್ತಾ ಇಲ್ಲ. ಇವಾಗ ಶುಕ್ರವಾರ ಇದೇ ತಿಂಗಳ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರು ಹೋಗಿ ರಾವಣಪುರ ಫಿಲಂನ ಥಿಯೇಟರ್ ಅಲ್ಲೇ ನೋಡಿ. ಎಲ್ರು ಹೇಗ್ ಮಾಡಿದಾರಂತ. ನೆಕ್ಸ್ಟ್ ನಾನು ಫಿಲಂ ರಿಲೀಸ್ ಆಗ ಒಂದು 15-20 ದಿವಸ ಆದ್ಮೇಲೆ ತಿರ್ಗಾ ನಾವು ಸಿಗ್ತೀವಿ. ನೀವು ಬಂದು ಸಿನಿಮಾ ನೋಡ್ಬೇಕು, ನೀವು ನಮ್ ಜೊತೆನೆ ಸಿನಿಮಾ ನೋಡ್ಬೇಕು. ನೀವು ಖಂಡಿತ ಬರ್ತೀನಿ. ನೀವು ನಿಮ್ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಮಾಡೋಣ ಸರ್. ಖಂಡಿತ ನಾನು 1 ತಿಂಗಳು ಟೈಮ್ ಕೊಡ್ತೀನಿ, ದಯವಿಟ್ಟು ಟೈಮ್ ಕೊಡ್ತೀನಿ. 1 ತಿಂಗಳಲ್ಲಿ ಇವ್ರ ಫಿಲಂನ ನೀವೆಲ್ಲ ಬೆಳೆಸ್ತೀರಾ, ಈ ಫಿಲಂಗೆ ಎಲ್ರು ಜೈ ಅನ್ಬೇಕು ಅನ್ನೋ ತರ ಮಾಡ್ತೀರಾ ಅಂತ ನಾನ್ ಕೇಳ್ಕೊಳ್ತೀನಿ. ಮುಗ್ಸಣ್ವಾ ಸರ್? ಜೈ ಹಿಂದ್. ಒಂದೇ ಒಂದ್ ಮಾತು. ನೆಕ್ಸ್ಟ್ ನಮ್ಮ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ನಡೆಸ್ತಾರಂತ ನಂದಿನಿ ಮೇಡಮ್ ಅವರ ಮುಖಾಂತರ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಮ್ಮ ಸೂರ್ಯ ಇನ್ನೊಂದು ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾನೆ. ಆತನ ಚಿತ್ರ ಎಲ್ಲ ಅವ್ರ ಬ್ಲೆಸ್ಸಿಂಗ್, ಯಾರ್ ಬ್ಲೆಸ್ಸಿಂಗ್ ಇಲ್ಲ, ಅತ್ಯುತ್ತಮವಾಗಿ ತೆರೆ ಕಂಡು ಯಶಸ್ವಿ ಪ್ರದರ್ಶನ ಆಗ್ಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸಕ್ ಇಷ್ಟಪಡ್ತಾ ಇದ್ದೀನಿ. ಆ ಚಿತ್ರದ ಹೆಸರನ್ನ ಈಗ ಬೇಡ ಸರ್. ಏನಂದ್ರೆ ಆ ಚಿತ್ರದ ಹೆಸರು ಹೇಳೋದಕ್ಕಿಂತ ಆ ಸಿನಿಮಾಗೆ ನಮ್ಮ ನಿರ್ದೇಶಕರು ಈಗ ಒಂದು ಮೊದಲನೇ ಮೆಟ್ಲಿಗೆ ಏನ್ ನನ್ನ ಬೇಸ್ಮೆಂಟ್ ಹಾಕಿದಾರೋ ಅದೇ ರೀತಿ ನನ್ನ ಫ್ರೆಂಡ್ ವಿಶಾಲ್ ಆಗಿರ್ಲಿ, ನನ್ನ ಫ್ರೆಂಡ್ ಪ್ರತಿಯೊಂದು ಹಂತದಲ್ಲೂ ನಿಂತಿದ್ದಂತ ಮಂಜು ಆಗಿರ್ಲಿ, ನಮ್ಮ ಶ್ರೀನಾಥ್ ಸರ್ ಆಗಿರ್ಲಿ, ಹಂಗೆ ನಂದಿನಿ ಅಮ್ಮ ಕಡೆ ಎಲ್ಲಾರ ಕಡೆಯಿಂದನೂ ನನಗೆ ಬ್ಲೆಸ್ಸಿಂಗ್ ಇದೆ. ಎಲ್ಲಾರ್ಗು ಒಳ್ಳೇದಾಗ್ಬೇಕು. ಹಂಗೆ ನಮ್ಮ ಮಾದೇವಣ್ಣ ಅಂತ ಇದಾರೆ, ಅವ್ರ ಕಡೆಯಿಂದನೂ ನನಗೆ ಬ್ಲೆಸ್ಸಿಂಗ್ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರು ಏನ್ ಹಾಕೊಂಡು ಪಳಗಿಸ್ತಾ ಇದ್ರು ಮೊದಲನೇ ಸೀನಲ್ಲೇ. ನನಗೆ ಬೆಸ್ಟ್ ಫ್ರೆಂಡ್ ಯಾವತ್ತಿದ್ರು ಕ್ರಿಟಿಕ್ಸ್ ಅಂತ ನಾನು ಏನಾದ್ರು ಮೆಚ್ಕೊಳ್ಳೋದಾದ್ರೆ ಅದು ನನ್ನ ಫ್ರೆಂಡ್ ವಿಶಾಲ್ನ. ಫಸ್ಟ್ ಸೀನ್ ಅಲ್ಲಿ ನೋಡ್ತಾ ಇದ್ದಂಗೆನೆ ಟೆಕ್ನಿಷಿಯನ್ ಹೇಳೋದ್ ಬೇರೆ, ಬಟ್ ಆದ್ರೆ ಒಬ್ಬ ಫ್ರೆಂಡ್ ಬಂದು ಆನೆಸ್ಟ್ ಆಗಿ ಅವನು ನಾನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಫಸ್ಟ್ ಸೀನ್ ಅಲ್ಲೇ ಸೂರ್ಯ ನೀನ್ ಈ ಕ್ಯಾರೆಕ್ಟರ್ ಮಾಡಿಸ್ತಾ ಇದಾರಲ್ಲ, ಇದು ನೀನ್ ಮಾಡ್ತಾ ಇರೋ ರೀತಿ ಬೇರೆ ತರನೇ ಎತ್ಕೊಂಡು ಹೋಗುತ್ತೆ ಅಂದ್ರು. ಸೊ ಆ ಒಂದು ಕ್ರೆಡಿಟ್ ನ ತಗೊಳೋದಕ್ಕೆ ನಿರ್ದೇಶಕರು ಹಾಕಿದ ಶ್ರಮ, ಅವ್ರು ಬೇರೆ ರೀತಿನೇ ಶ್ರಮ ಹಾಕಿದ್ರು. ಇವತ್ತು ನಾವೆಲ್ಲರೂ ಟ್ರೈಲರ್ ಸರ್ ಬಿಡುಗಡೆ ಆಗಿದ ತಕ್ಷಣ ಆಕ್ಚುಲಿ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾರಿಗೆ ಕಳ್ಸಿದ್ರು ನೆಕ್ಸ್ಟ್ ಲೆವೆಲ್ ಅಂತ ನನ್ನ ಪಾತ್ರದ ಬಗ್ಗೆ ಮಾತಾಡ್ತಾ ಇದಾರೆ. ಅದಕ್ಕೆ ಸಂಪೂರ್ಣವಾಗಿ ಏನು ನೀವು ನನಗೆ ಪ್ರತಿ ಒಂದು ಹೆಜ್ಜೆ ಇಟ್ರು ಅದನ್ನ ನೀವೇನ್ ಹೇಳ್ಕೊಡ್ತಾ ಇದ್ರಿ, ತಲೆಗ ಮೇಲೆ ಸ್ಕ್ರಿಪ್ಟ್ ನ ತುಂಬಿಸಿದ್ರಿ. ನೀವು ಸ್ಕ್ರಿಪ್ಟ್ ಕೊಟ್ಬಿಟ್ಟು ನನಗೆ ಓದ್ಕೋ ಸೂರ್ಯ ಅಂತ ಹೇಳ್ತಾ ಇದ್ರಿ. ಬೆಳಗಿನ ಜಾವ 5 ಗಂಟೆಗೆ ನಮ್ಮಮ್ಮ ಎದ್ ಕೂರ್ಸು ಸಣ್ಣ ಮಗು ತರ ಓದ್ಸೋರು. ಆಮೇಲೆ ನಾನು ಅದನ್ನ ಓದೋದಕ್ಕೆ ನನಗೆ ಸಖತ್ ಇಂಟ್ರೆಸ್ಟ್ ಆಗಿದೆ ಏನಂದ್ರೆ ನಿಮ್ಮ ಬರವಣಿಗೆ. ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ವಿ. ಸೊ ಇದ್ ಮಾಡ್ಕೊಂಡು ಆ ಒಂದು ಅವಕಾಶ ಮಾಡ್ಕೊಟ್ಟಿರೋಂತ ನಿರ್ದೇಶಕರಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಇನ್ನೊಂದು ಅಮ್ಮನ್ ಚಾನಲ್ ಮುಖಾಂತರ, ನಮ್ಮ ಅಮ್ಮನ್ ಚಾನಲ್ ಮುಖಾಂತರ ಒಂದು ಪ್ರಾಮಿಸ್ ಮಾಡೋದೇನಂದ್ರೆ, ನಿರ್ದೇಶಕರು ಏನ್ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಯಾವತ್ತೂ ನಾನು ಹೇಳ್ತೀನಲ್ಲ, ಅವರು ಹಾಕಿರೋ ಪಾದಕೆಗಳನ್ನ ನನ್ನ ತಲೆ ಮೇಲೆ ಇಟ್ಕೊಂಡು ಇವತ್ತಲ್ಲ ನಾಳೆ ನಾನು ಒಬ್ಬ ಒಳ್ಳೆ ಕಲಾವಿದನಾಗಿ ಅವ್ರ ಹೆಸರು ಉಳಿಸ್ಕೊಂಡು ಹೋಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಸರ್. ನಮ್ಮ ಅಮ್ಮನ ಎದುರುಗಡೆ ನಾನು ಪ್ರಾಮಿಸ್ ಮಾಡ್ತೀನಿ. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ. ಆಮೇಲೆ 100% ಒಂದ್ ವಿಷಯ ಹೇಳ್ತೀನಿ, ಇವರು ಬರವಣಿಗೆಯಲ್ಲಿ ಡೈಲಾಗ್ಗಳನ್ನ ಬರೆಯೋದೇ ಒಂದು ಕಲೆ. ಹೌದು,
ಆ ಡೈಲಾಗ್ ನ ವೆರೈಟಿ ಆಗಿ ಬರ್ದಿರ್ತಾರೆ, ಅವ್ನು ಹೇಳಕ್ಕೆ ಹೌದು. ತುಂಬಾ ಒಂದು ಆಮೇಲೆ ಪಾತ್ರಕ್ಕೆ ಇವ್ರು ಯಾಕೆ ಎಷ್ಟು ಒದ್ದಾಡಿದಾರೆ ಅನ್ನೋದಕ್ಕೆ ಅದಕ್ಕೆಲ್ಲ ಹಿಂದೆ ಇರೋ ಡೈಲಾಗ್ಗಳೇ ಕಾರಣ. ಅದನ್ನ ನಮ್ಗೆ ನೈಜತೆ ಅಂತ ಹೆಂಗೆ ಇರುತ್ತೆ, ನೈಜತೆ ತುಂಬಾ ಈಗ ನೀನೇ ಹೇಳ್ದಂಗೆ ತುಂಬ್ಕೊಂಡಿರುತ್ತೆ. ನಾವಿಲ್ಲಿ ಏನೋ ಇರ್ತೀವಿ, ಹೌದೌದು, ಇಲ್ಲಿ ಅದಲ್ಲ. stylish ಆಗಿರ್ತೀವಿ, ಅದಲ್ಲ. ಅಲ್ಲಿ ಅದಲ್ಲ. ಅದೆಲ್ಲ ಬೇರೆನೇ ಅದಲ್ಲ. different. ಇಲ್ಲಿ ಹಾಡು ಭಾಷೆ, ಅಲ್ಲಿ ಆಡು ಭಾಷೆ. ನಿರ್ದೇಶಕರು ಆತರ ಪಾತ್ರಗಳು ಕೊಟ್ಟಾಗ ಒಬ್ಬ ಹೌದು, ಕಲಾವಿದನಿಗೆ ತುಂಬಾ ಹೌದು, ಅನುಕೂಲ ಹೌದು, ಆಗುತ್ತೆ. ಹೌದು. ನಾವ್ ಇಲ್ಲೇ ಬೇರೆ ತರ ಇರ್ತೀವಿ. ಈಗ ಸಿನಿಮಾ ನೋಡಿದ್ರೆ ನಾವ್ ಅಲ್ಲೇ ಇಲ್ಲಿ ನಿಂತು ಗೆದ್ವಿ ಅಂದ್ರೆ ಗೆಲ್ಲೋಕೆ ನಮಗೆ ಎಲ್ಲ ಈಸಿ ಅನ್ಸ್ಬಿಡುತ್ತೆ ಅನ್ನೋ ತರ ಆ ವಿಚಾರದಲ್ಲಿ ನಮ್ಗೆ ಕುಮಾರ್ ಸರ್ ತುಂಬಾ ತುಂಬಾ ಇಷ್ಟ supportive ಇಲ್ಲ, ಆಗಿ ಅದೆಲ್ಲದಕ್ಕಿಂತ ಮೀರಿ ಒಂದ್ ವಿಷಯ ಹೇಳಬೇಕು. ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಿಜವಾಗ್ಲೂ ನಿರ್ಮಾಪಕರು, ನಿರ್ದೇಶಕರು, ಡಿಸ್ಟ್ರಿಬ್ಯೂಟರ್ ಎಷ್ಟು ಒದ್ದಾಡಿದ್ದಾರೆ ಅಂತಂದ್ರೆ, ಪ್ರತಿಯೊಂದು ನಾವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದಾಗ ನಾನು ಚೆನ್ನೈಯಲ್ಲಿ ಇದ್ದೀನಿ, ನಾನು ಇಲ್ಲಿ ಕೆಲಸ ಮಾಡ್ತಾ ಇದೀನಿ, ಎಲ್ಲಿ ಕೆಲಸ ಮಾಡ್ತಾ ಇದೀನಿ. ನಿಜವಾಗ್ಲೂ ಸರ್, ಯಾವ್ದೋ ವ್ಯಕ್ತಿಯಾಗಿ ಯಾರು ಒಳ್ಳೆಯವರಲ್ಲ, ಆದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಗೆದ್ಬಿಟ್ರಿ. ಯಾಕಂದ್ರೆ ಕೆಲಸ ಮಾಡೋದ್ರಲ್ಲಿ ನೀವು ಯಾವತ್ತೂ ನಮ್ಮ ಮನೆಗೆ ಹೋಗಿದ ತಕ್ಷಣನು ನೀವು ಟೀ ಕುಡಿತೀರೋ ಇಲ್ವೋ, ಎಲ್ಲಾರ್ಗು ಟೀ ಕೊಡ್ಸಿ, ಸರ್ ಕೂತ್ಕೊಳ್ಳಿ, ಇಲ್ಲ ಸರ್ ಮೊದ್ಲು ಕೂತ್ಕೊಳ್ಳಿ ಸರ್ ಆಮೇಲೆ ಮಾಡೋಣ ಅಂತೇಳಿ ನಮ್ಮ ಇದು ನಾಡು ಭಾಷೆ ಇದೆ. ಅದು ಎಲ್ಲರಲ್ಲೂ ಇದೆ. ನೆಕ್ಸ್ಟ್ ಲೆವೆಲ್ ಅಲ್ಲ, ಇದು ನಾಡು ಭಾಷೆ. ಎಲ್ಲರಲ್ಲೂ ಇದೆ. ಅಲ್ಲಿ ಆಡು ಭಾಷೆ ಮೇಡಮ್. ಆ ವಿಚಾರ ಎಲ್ಲರಲ್ಲೂ ಇದೆ. ಆ ವಿಶಾಲ್ ವಿಚಾರ ಸೂರಿನ್ ಏನ್ ಬೇಕು ಎಲ್ಲರಲ್ಲೂ ಕೊಡ್ಸು ಅಂತ ದುಡ್ಡಿನ ವಿಚಾರದಲ್ಲಿ ಎಲ್ಲರಲ್ಲೂ ಇದೆ. ಎಲ್ಲರಲ್ಲೂ ಇದೆ. ಎಲ್ಲಾರು ಆಸ್ಥಾನ ಮೇಡಮ್ ಹಂಗನ್ಬಿಟ್ಟು ಎಲ್ಲಾನು ಒಳ್ಳೇದೇ ನಡೆದಿರತ್ತೆ ಅಂತ ಅನ್ಕೊಳಂಗೆ ಇರಲ್ಲ, ಎಲ್ಲಾ ನಡೆದಿರತ್ತೆ ಮೇಡಮ್. ಅವಾಗ್ಲೇ ಕ್ಯಾರಿ ಮಾಡ್ತಾ ಇದಾರೆ. ಸೂರ್ಯ ಸ್ವಲ್ಪ ತಿನ್ಕೋಸಿ ಅದಕ್ಕೆಲ್ಲ ಅಂತ. ಸರ್ ಅದಕ್ಕೆ ನಾ ನಮ್ಮ ಹೇಳಿದ್ದು ವಿಶಾಲ್ಗೆ ಗುರುಸ್ವಾಮಿ ಹೇಳ್ಬೇಕು. ಅಂತ. ಇವಾಗ ತಪ್ಪು ಮ್ಯಾಮ್, ನಾವು ತಪ್ಪು ಮಾಡಿರ್ತೀವಿ, ಇಲ್ಲ ಅಂತ ಖಂಡಿತ ಹೇಳಕ್ ಸಾಧ್ಯನೇ ಇಲ್ಲ. ಅವ್ರ ಮನ್ಸಿಗೂ ನೋವಾಗಿರತ್ತೆ, ಇವಾಗ್ಲೂ ಆಗ್ತಾ ಇರ್ಬೋದು, ಯಾವಾಗ್ಲೂ ಆಗ್ತಾನೆ ಇರ್ಬೋದು. ಆದ್ರೆ ಅದನ್ನೆಲ್ಲಾರನು ತಗೊಂಡ್ ಹೋಗ್ತಾರಲ್ಲ, ಆ ಕ್ಯಾರಿ ಮಾಡುವಂತ ಮನಸ್ತತ್ವ ನಮ್ಮೆಲ್ಲಾರು ಬೆಳೆಸ್ಕೋಬೇಕು ಅಂತ ಅಷ್ಟೇನೆ ಮೇಡಮ್. ಇವತ್ತು ದ್ವೇಷನ ನಮ್ಮ ಹೆಸರಲ್ಲಿ ತೋರ್ಸ್ಬೇಕು, ಕೋಪನ ನಮ್ ಕೆಲಸದಲ್ಲಿ ಇನ್ನೊಂದೇನ್ ತೋರ್ಸ್ಬೇಕು. ಗೊತ್ತಾ ಸರ್, ಯಾವಾಗ್ಲೂ ನಿಮ್ಮಗಳಿಗೆಲ್ಲ ಹೇಳೋದು ಒಂದೇ, ನಾನು ಪಾತ್ರಗಳನ್ನ ಯಾವತ್ತು ಎಲ್ಲರೂ ನನ್ನ ಹತ್ರ ಬಂದಾಗ ನಾನು ಅವ್ರನ್ನ ಪಾತ್ರಗಳವಾಗಿ ನೋಡಿರ್ತೀನಿ, ಪಾತ್ರದಲ್ಲೇ ನಾನು ಅವ್ರನ್ನ ನೋಡ್ತಾನೆ ಇರ್ತೇನೆ. ಹೌದು. ಪಾತ್ರ ಕಂಪೇರ್ ಮಾಡಿ ನಿಮ್ ಮೇಲೆ ಕೋಪ ಮಾಡ್ಕೊಂಡಿರ್ತೀನಿ ಅಷ್ಟೇ. ಬಟ್ ಏನಂದ್ರೆ ಅಮ್ಮ, ನಮ್ಮೆಲ್ಲರನ್ನು ಒಂದು ವೇದಿಕೆ ಅಂತ ಮಾಡಿ ಕಳ್ಸಿ, ಒಂದೇ ಫ್ರೇಮ್ ಅಲ್ಲಿ ನಮ್ಗೆ ಇಷ್ಟೋ ಜನನು ನಿಲ್ಸ್ಕೊಂಡು ನೀವು ಒಂದು ಅವಕಾಶ ಮಾಡ್ಕೊಟ್ರಲ್ಲ. ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ, ಮೊನ್ನೆ ಒಂದು ಬೆಸ್ಟ್ ಎಪಿಸೋಡ್ ಅಂತ ಮಾಡಿದ್ದೆ, ಇದಿನ್ನೂ ಬೆಸ್ಟ್ ಎಪಿಸೋಡ್. ಯಾಕಂದ್ರೆ ನನಗೆ ಇಂಥ ಮಕ್ಕಳು ಬೆಳಿಬೇಕು. ಇವಾಗ ನನ್ ಚಾನಲ್ ನೀವೆಲ್ರೂ ಸೇರಿ ಬೆಳೆಸಿದೀರಾ, ಅಲ್ಲ ನಿಜವಾಗ್ಲು ಎಲ್ರೂ ಸೇರಿ ನನ್ ಚಾನಲ್ ನ ಬೆಳೆಸಿದೀರಾ. ಇವಾಗ ನೀವೆಲ್ರೂ ಬೆಳಿಬೇಕು. ನನ್ ಕೈಯಲ್ಲಾಗಿದ್ ಒಂದು ಸಣ್ಣದು ಇರುವೆ ಅಷ್ಟು ಸಣ್ಣ ಸಹಾಯ ಅಷ್ಟೇನೆ. ಯಾಕಂದ್ರೆ ದುಡ್ಡು ಇವಾಗ ಇವನೊಂದ್ ನನಗ್ 10,000 ಕೊಡ್ಬೋದು, ತಗೊಳ್ರಮ್ಮ ಇಟ್ಕೊಡ್ರಿ ಅಂತ, ಅದೆಷ್ಟ್ ದಿನ ಬರ್ಬೋದು. ಅದೇ ಈ ಪ್ರೀತಿ ವಿಶ್ವಾಸ, ಇವನ್ನ ನೋಡಿದ್ದೆ ನಾನು. ನೀವೆಲ್ಲರನ್ನು ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿರೋದು ನಾನು. ಇಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀರಾ. ಈ ಪ್ರೀತಿ ವಿಶ್ವಾಸ ಇನ್ನು ನಾವು ಇರೋವರೆಗೂ ಇದ್ದೇ ಇರುತ್ತೆ ಅಲ್ವಾ? ಖಂಡಿತ ಅದೇ ನೀವು ಕೊಡೋವರೆಗೂ 10,000 20,000 ಎಷ್ಟೋ ನಾನು ಒಂದ್ ದಿವ್ಸದಲ್ಲಿ ನಾನು ಖಾಲಿ ಮಾಡ್ಬೋದು. ಅದು ಆ ಪ್ರೀತಿ ವಿಶ್ವಾಸ ಬರುತ್ತಾ ಸರ್? ಖಂಡಿತ ಖಂಡಿತ. ಹಂಗಾಗಿ ನನ್ ಕೈಯಲ್ಲಿ ಏನ್ ಹೊಸೊಬ್ರಿಗೆ ಅವಕಾಶ. ಆಮೇಲೆ ಇನ್ನೊಂದ್ ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ. ಇವ್ರು ಅವಾಗ್ಲೇ ಒಂದ್ ಮಾತು ಹೇಳಿದ್ರು ನನ್ಗೆ, ಅವ್ರು ಮಾತಾಡುವಾಗ ಮಧ್ಯೆ ಮಾತಾಡ್ಬಾರ್ದು ಅಂತ ಸುಮ್ನೆ ಇದ್ದೆ ನಾನು. ಯಾಕಂದ್ರೆ ಸ್ಟಾರ್ಟಿಂಗ್ ನನ್ಗೆ ನೀವಿಂಗ್ ಡೈಲಾಗ್ ಹೇಳಿ, ಹಂಗ್ ಡೈಲಾಗ್ ಹೇಳಿದ್ರು. ಸರ್ ನೀವೇನ್ ಹೇಳ್ಬೇಡಿ, ನಾನು ಹೇಳ್ತೀನಿ ಸುಮ್ನೆ ಇರ್ಲಿ ಅಂತ ಅನ್ಬಿಟ್ಟೆ ನಾನು ಅವ್ರಿಗೆ. ಯಾಕಂದ್ರೆ ಅವ್ರು ಜೋರಾಗಿ ಹಿಂಗೆ ಹಂಗಿದ್ರು, ಸರ್ ದಯವಿಟ್ಟು ನಾನು ಬಿಟ್ಬಿಡಿ ಅಂತೆ ನಾನು. ಯಾರಾದ್ರೂ ಹಳೆ ನಿರ್ದೇಶಕರು, ಹೊಸ ನಿರ್ದೇಶಕರು ಯಾರಾದ್ರೂ ನೀವು ಫಿಲಂ ಮಾಡೋದಿದ್ರೆ ದಯವಿಟ್ಟು, ನನ್ಗದು ಹೇಳಕ್ಕೂ ಬರ್ಲಿಲ್ಲ, ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಇವ್ರನ್ನೆಲ್ಲಾ ಹಾಕೊಂಡು ನೀವು ಬೆಳೆಸಿ. ಇವ್ರನ್ನ ನೀವು ಅಕಸ್ಮಾತ್ ದುಡ್ಡು ಕೊಡೋದು ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಇವ್ರು ಹೇಳಿದ್ರಲ್ಲ, ನಟನೆಯಲ್ಲಿ ಅಸ್ವೇ ಇದೆ. ಅವ್ರು ನಮ್ಗೆ ಕಲ್ಸ್ಕೊಟ್ಟಿರೋದು ಒಂದೇ ಅಮ್ಮ, ದುಡ್ಡಿನಿಂದ ಹೋಗಿ ಅಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ, ಅವಕಾಶಗಳಿಂದ ಪಾತ್ರದಿಂದ ಹೋಗಿ, ಕೆಲಸದಿಂದ ಹೋಗಿ ಅಂತ ಹೇಳ್ಕೊಟ್ಟಿದ್ದಾರೆ. ಅದೊಂದು ಓಪನ್ ಆಗಿ ಹೇಳ್ತೀವಿ ನಾವು. ನಟನೆ ಅಸ್ವೇ ಇದೆ ಅಂತ ಹೇಳಿದ್ರು ಅವರು ಕಲಾವಿದ್ರಿಗೆ. ದಯವಿಟ್ಟು ಇವ್ರನ್ನೆಲ್ಲ ಹಾಕೊಳ್ಳಿ. ಆಮೇಲೆ ಅವ್ರ ಆಮೇಲೆ ನನಗ್ ಮಾತಾಡ್ತಾನೆ ಇದಾರೆ ಅವ್ರು. ಮಂಜು ಬಗ್ಗೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಏನು ಅಂದ್ರೆ ಇವನ್ ಮೇಲ್ಗಿಂತ ಮಂಜು ಮೇಲೆ ನನ್ಗೆ ಇಷ್ಟ ಆಯ್ತು. ಕನ್ನಡ ಓದಕ್ ಬರ್ದೇ ಇದ್ರುನು ಅವರು ಇದು ವಾಯ್ಸ್ ರೆಕಾರ್ಡ್ ಕಳ್ಸಿದ್ರಂತೆ. ಅದನ್ನ 11:15 ಹಿಂದ್ಗಡೆ ಕೂತ್ಕೊಂಡು ತೋಟದಲ್ಲಿ ಹೋಗಿ ಕೇಳ್ಕೊಂಡು ಕಲ್ತ್ಕೊಂಡು ಫಸ್ಟ್ ಟೇಕ್ ಅಲ್ಲೇ ಇವ್ರು ತಗೊಂಡಿದಾರೆ. ನಿಜವಾಗ್ಲು ಮಂಜು ಬೇಷ್ ಕಣಪ್ಪ ನೀನು. ನಿಜವಾಗ್ಲು ತುಂಬಾ ಇಷ್ಟ ಆಯ್ತು ನನಗ್ ಮಂಜು. ಯಾಕಂದ್ರೆ ಅವ್ರು ಬೇಡ ಹೋಗು ನನಗ್ ಬರಲ್ಲ ಏನಿಲ್ಲ ಅಂತ ಎದ್ದು ಬರ್ಬೋದಿತ್ತು. ಅವ್ರು ಏನಕ್ಕೆ ಇರೋ ಕೊಟ್ಟಿದ್ದಾರೆ, ಚಾಲೆಂಜ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು. ಹಂಗೆ ಯಾವುದೇ ಒಂದಾಗ್ಲಿ ಚಾಲೆಂಜ್ ಆಗಿ ತಗೊಂಡ್ರೆ ನಾವ್ ಅದ್ ಗೆಲ್ತೀವಿ. ಚೇಂಜ್ ಆಗ್ಬೋದು. ಚಾಲೆಂಜ್ ಹೌದು ಹೌದು. ಜೀವನ ಪೂರ್ತಿ ಒಂದು ಅವಕಾಶ ಸಿಕ್ಕಾಗ ಅದನ್ನ ಚಾಲೆಂಜ್ ತಗೋಬೇಕು. ಹೌದು. ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ಟೋಟಲಿ ಹಠ ಇರಬಾರ್ದು, ಚಟ ಇರಬಾರ್ದು, ಹಠ ಇರ್ಬೇಕು. ಆಟ ಇರ್ಬೇಕು ಸರ್. ಏನಾದ್ರೂ ಒಂದು ನಾವು ಇವಾಗ ಮಾಡ್ತೀವಿ ಅಂತ ಅಂದಾಗ ನನ್ನ ಅನ್ಸಿಕೆ ಏನ್ ಗೊತ್ತಾ, ನಮ್ನ ಹೊಗಳಿರ್ತಾರಲ್ಲ, ಇವ್ನು ಹೊಗಳಿದ್ನ ಇವ್ರನ್ನ ನೆನ್ಸ್ಕೊಂಬಾರ್ದು. ಇವ್ರು ಬೈದ್ರಲ್ಲ ಸ್ಟಾರ್ಟಿಂಗ್, ಇವ್ರು ಸ್ಟಾರ್ಟಿಂಗ್ ಬೈದ್ರಲ್ಲ ಅದನ್ನ ನೆನ್ಸ್ಕೊಬೇಕು. ಸರ್ ನನಗ್ ಬೈದ್ರಲ್ಲ, ನಾನು ಹಠವಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ನ ಆಡ್ಕೊಂಡಿರ್ತಾರಲ್ಲ ಅದನ್ನ ನೆನ್ಸ್ಕೊಬೇಕು ನಾವು. ನಮ್ನ ತುಳಿಯಕ್ಕೆ ಹಿಂದ್ಗಡೆ ತುಳಿಯಕ್ಕೆ ಇರ್ತಾರಲ್ಲ ಅವ್ರನ್ನ ನೆನ್ಸ್ಕೊಂಡೋದ್ರೆ ನಾವ್ ಮುಂದೆ ಹೋಗ್ತೀವಿ.
ಡೈಲಿ ತುಳಿತಾ ಇರ್ತೀವಿ ಅವ್ರನ್ನ. ನಿಜವಾಗ್ಲೂ ಇವ್ರು ಸ್ಟಾರ್ಟಿಂಗ್ ಮೇಡಮ್ ನೀವ್ ಹೇಳ್ತಿರೋದು ಸರಿ ಇಲ್ಲ ಮೇಡಮ್, ಹಿಂಗ್ ಹೇಳಿ ಮೇಡಮ್, ಹಂಗ್ ಹೇಳಿ ಮೇಡಮ್, ಸರ್ ಸುಮ್ನೆ ಇದ್ಬಿಡಿ ಸರ್ ಅಂತ. ಮುಗ್ಸೋಣ madam? ತುಂಬಾ ಇಷ್ಟ ಆಯ್ತು ನನಗೆ. ಬೆಸ್ಟ್ ಎಲ್ರು ಒಂದ್ಸಲಿ ಒಟ್ಟಿಗೆ ಹೇಳ್ಬಿಡೋಣ. ಇದೇ 17ನೇ ತಾರೀಕು ರಾವಣ ಪುತ್ರ ಎಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳಿ. ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದೇ ತಿಂಗಳು ಒಳ್ಳೊಳ್ಳೆ ಶಕುನ ಇವತ್ತು ನಿಜವಾಗ್ಲೂ. ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು. ದಯವಿಟ್ಟು ಇದೇ 17ನೇ ತಾರೀಕು ನಮ್ಮೆಲ್ಲರೂ ಮೇಲೆ ನಿಮ್ ಪ್ರೀತಿ ಇರ್ಲಿ, ಅಮ್ಮನ್ ಚಾನಲ್ಗೂ ಇದೇ ತರ ಸಪೋರ್ಟ್ ಇರ್ಲಿ, ನಮ್ಮ ಮೇಲೆ ನಿಮ್ ಮೇಲೆ ಎಲ್ಲಾರ್ಗು ನಿಮ್ಮ ಪ್ರೀತಿ ನಮ್ಮ ಮೇಲೆ ಚಿತ್ರ ನೋಡಿ ಅರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥಿಯೇಟ್ರಲ್ಲೇ ಫಿಲಂ ನಮಸ್ಕಾರ. ರಾವಣಪುರ ಫಿಲಂ ನ ದಯವಿಟ್ಟು ಥಿಯೇಟ್ರಲ್ಲೇ ಬಂದ್ ನೋಡಿ. ನಮ್ಮೆಲ್ಲಾರ್ನು, ನಾನು ಹೋಗ್ತೀನಿ ಅವತ್ತು ಫಿಲಂಗೆ, ಫಸ್ಟ್ ಡೇನೆ ನೋಡ್ಕೊಂಡ್ ಬಂದು ನಿಮ್ಗೆ ಅವತ್ತು ಹೇಗಿದೆ ಫಿಲಮು ಅಂತಾನು ನಾನು ಹೇಳ್ತೀನಿ. ಇಷ್ಟೊತ್ತು ನಮ್ನ ಎಲ್ಲ ನೋಡಿದ್ರಿ, ಎಲ್ಲೂ ಸ್ಕಿಪ್ ಮಾಡ್ಬೇಡಿ ವಿಡಿಯೋನ. ಒಂದೇನಾರು ಒಂಚೂರು ಸ್ಕಿಪ್ ಮಾಡಿದ್ರೆ ಇವ್ನ್ ಮಾತಾಡಿದ್ ಹೊರಟೋಗುತ್ತೆ, ಇವ್ರು ಹೇಳಿದ್ದೇನೋ ಒಂದು ಹೊರಟೋಗುತ್ತೆ, ಶ್ರೀನಾಥ್ ಸರ್ ಹೇಳಿದ್ದೇನೋ ಹೊರಟೋಗುತ್ತೆ, ಇಲ್ಲ ಇವ್ರು ಎಲ್ಲಿ ಕೂತ್ಕೊಂಡು ಓದಿದ್ರು ಅನ್ನೋದು ಹೊರಟೋಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ಬೇಡಿ. ತುಂಬಾ ಉದ್ದಾಗಿದೆ, 2 ಭಾಗ ಹಾಕ್ತೀನಿ. ಇದು ಇವತ್ತೊಂದ್ ಭಾಗ ಹಾಕ್ತೀನಿ, ನಾಳೆ ಒಂದ್ ಭಾಗ ಹಾಕ್ತೀನಿ. ಯಾಕಂದ್ರೆ ಇನ್ 2 ದಿವಸ ಇರೋದು ನಮ್ಗೆ ಟೈಮ್ ಫಿಲಂ ರಿಲೀಸ್ ಆಗೋದಕ್ಕೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ನಿಮ್ ಕಡೆಯಿಂದ ಎಲ್ಲ ನನ್ಗೊಂದ್ ಮಾತ್ ಕೊಡ್ಬೇಕು, ನನ್ಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಇನ್ನೊಂದ್ ತಿಂಗಳಲ್ಲಿ ನನ್ಗೆ 10,000 ಸಬ್ಸ್ಕ್ರೈಬರ್ ಬೇಕು. ಅಮ್ಮ ನಿಮ್ ಚಾನಲ್ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ, ನಾನು ಅಬ್ಸರ್ವ್ ಮಾಡ್ತಾನೆ ಇದೀನಿ ಆಯ್ತಾ. ಬೇರೆ ತರನೇ ನನಗೆ ಇವನಂತಾನೆ, ಅಮ್ಮ ನಾನು ಇವತ್ತು 200 ಜನ ಸಬ್ಸ್ಕ್ರೈಬರ್ ಮಾಡಿಸ್ತೆ ಅಮ್ಮ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕ್ತಾನೆ ಇವನು. ನಾನು ಎಲ್ರುನು ನನ್ನ ಚಾನಲ್ ನ ಇವರು ನೋಡ್ತಾರಂತೆ. ಮತ್ತೆ ಸ್ಟೇಟಸ್ ಗಳಿಗೆಲ್ಲ ನಾನು ಒಂದೊಂದ್ ವಿಡಿಯೋನು ಸ್ಟೇಟಸ್ ಹಾಕೊಳ್ತೀವಿ ಅಂತ ಹೇಳಿದ್ರು. ಇದಕ್ಕಿಂತ ನಾನು ಹೇಳಿದ್ನಲ್ಲ, ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ನನಗ್ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಅದು ಮಕರ ಸಂಕ್ರಾಂತಿ ಹಬ್ಬದ ದಿವ್ಸನೇ. ಲಾಸ್ಟ್ ಇನ್ನೊಂದ್ಸರಿ ಕೇಳ್ಕೊಳ್ತೀನಿ, ರಾವಣಪುರ ಫಿಲಂ ನ ಥಿಯೇಟ್ರಲ್ಲೇ ಬಂದ್ ನೋಡಿ, ಇವ್ರನ್ನೆಲ್ಲ ಹರಸ್ರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಜೈ ಹಿಂದ್, ಒಂದೇ ಮಾತರಂ. ಜಯ ಆಂಜನೇಯ.